ಅಷ್ಟರಲ್ಲಿ ನಮ್ಮ ಆರ್ಡರ್ ರೆಡಿಯಾಗಿ ಬಂದಿತ್ತು. ನಾನು ಬ್ಲ್ಯಾಕ್ ಕಾಫಿ ಆರ್ಡರ್ ಮಾಡಿದ್ದೆ, ಶರತ್ ಮಸಾಲಾ ಚಾಯ್ ಮಾಡಿದ್ದ, ಧನ ಮತ್ತು ರೆಡ್ಡಿ ಲೆಮನ್ ಟೀ ಮಾಡಿದ್ರು. ಧನಾದ ಈ ಶೋಕಿಗಳ್ಗೆ ಏನು ಕಮ್ಮಿ ಇರಲ್ಲ, ಯಾವಾಗ ನೋಡಿದ್ರು ಏನಾದರೂ ಒಂದು ಮಾಡ್ತಾ ಇರ್ತಾನೆ. ಇಲ್ಲಿ ನೋಡಿ ಒಂದು ಶರತ್ ಮಸಾಲಾ ಚಾಯ್ ಕುಡಿತಾವನೆ, ನಂಬಾಳ್ ನೋಡಿ ಬ್ಲ್ಯಾಕ್ ಕಾಫಿ. ಡಯಟ್ ಏನು ಮಾಡೋಕ್ಕಾಗಲ್ಲ. ಹಂಗೆ ಎಲ್ಲ ಒಟ್ಟಿಗೆ ಚಿಯರ್ಸ್ ಮಾಡಿಕೊಂಡು ಒಂದೊಂದು ಸಿಪ್ ತೊಗೊಂಡು ಎಲ್ಲ ಹಂಗೆ ಚಿಲ್ ಮಾಡ್ತಾರೆ. ಫ್ರೆಂಡ್ಸ್ ಜೊತೆ ಇಂಥ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋ ಮಜಾನೇ ಬೇರೆ. ವಾರದಲ್ಲಿ ಒಂದ್ಸರಿ ಆದ್ರೂ ಬಂದು ಎಲ್ಲರೂ ಜೊತೆಲಿ ಕೂತ್ಕೊಂಡು ಮಾತಾಡಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬರೋ ಸ್ಟ್ರೆಸ್ ಎಲ್ಲ ಮಾಯ ಆಗ್ಬಿಡುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ಗೆ ಈ ರೀಲ್ನ ಶೇರ್ ಮಾಡಿ, ಅವ್ರಿಗೆ ರಿಮೈಂಡ್ ಮಾಡಿ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ನಾವು ಬರ್ನೌಟ್ಗೆ ಗುಡ್ ಬೈ ಹೇಳಿ ಹೊರಟ್ವಿ. ಹಾಗೆ ಆನ್ ದ ವೇ ಹೋಗ್ತಾ ಒಳ್ಳೆ ಸಾಂಗ್ ಹಾಕೊಂಡು ಎಲ್ಲ ಫ್ರೆಂಡ್ಸು ವೈಬ್ ಮಾಡಿಕೊಂಡು ಜಾಲಿಯಾಗಿ ಹೊರಡ್ತಾ ಇದ್ವಿ. ಫಸ್ಟು ಶರತ್ನ ಡ್ರಾಪ್ ಮಾಡಿ ಅವನಿಗೆ ಗುಡ್ ಬೈ ಹೇಳಿ, ಆಮೇಲೆ ಧನ್ರಾಜ್ ಬಂದು ನನ್ನ ಡ್ರಾಪ್ ಮಾಡಿ ಅವನಿಗೆ ರೂಟೀನ್ ಹ್ಯಾಂಡ್ ಶೇಕ್ ಮಾಡಿ ರೆಡ್ಡಿಗೂ ಬಾಯ್ ಹೇಳ್ತಾ ನಾವು ನಮ್ಮ ನೈಟ್ ಔಟ್ನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು, ಟೇಕ್ ಕೇರ್.